ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ದೇಹಾಭಿಮಾನ ಒಳ್ಳೆಯದಲ್ಲ ಅಂತ ತಿಳಿಸಿದ್ದಾನೆ ಹಿಂದಿನ ಶ್ಲೋಕದಲ್ಲಿ. ಮುಂದುವರೆದು ಕೃಷ್ಣ ಹೇಳ್ತಿದ್ದಾನೆ, ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 17ರಲ್ಲಿ, ಅವಿನಾಶು ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದಕ್ಕೆ ನಾಶ ಇಲ್ಲ. ರೂಪಾತ್ಮಕ ಪ್ರಪಂಚದಂತೆ ನಾಮಾತ್ಮಕ ಪ್ರಪಂಚ ಕೂಡ ಇದೆ, ಅದು ನಿತ್ಯ. ಇಲ್ಲಿ ನಾಮಾತ್ಮಕ ಅಂದರೆ ಅಕ್ಷರ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಇರುವ 51 ವರ್ಣಗಳು. ಈ 51 ಅಕ್ಷರಗಳೇ ಮೂಲಭೂತವಾಗಿರುವ ಇಡೀ ಶಬ್ದ ಪ್ರಪಂಚ. ಅದು ನಾಶ ಮಾಡಲಾಗದ ತತ್ವ. ಆದ್ದರಿಂದ ಭಗವಂತ, ಪ್ರಕೃತಿ, ಜೀವ ಹಾಗೂ ಈ ಎಲ್ಲ ತತ್ವಗಳನ್ನು ಪ್ರತಿಪಾದಿಸುವ ಶಬ್ದ ಅನಾದಿನಿತ್ಯ. ಇದನ್ನು ಯಾರಿಂದನೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ನಾಮಾತ್ಮಕ ಪ್ರಪಂಚದಲ್ಲಿನ ಭಗವಂತ ಅವಿನಾಶಿ. ಅವನಿಗೆ ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ್ವ ಇಂತಹ ಯಾವುದೇ ರೀತಿಯ ನಾಶ ಇಲ್ಲ. ಆತ ಕಾಲತಃ, ದೇಶತಃ, ಗುಣತಃ ವ್ಯಾಪ್ತನಾಗಿರುವ ಅನಂತ ಸ್ವರೂಪ. ಆತ ಅವ್ಯಯ, ಯಾವ ವಿಕಾರ ಬದಲಾವಣೆಗೆ ಒಳಗಾಗದ ಅನಾದಿ ನಿತ್ಯ ಸ್ವರೂಪ. ಇದನ್ನು ಇನ್ನೂ ಸರಳೀಕರಿಸಿ ಹೇಳಬೇಕು ಅಂತಂದರೆ, ಒಂದು ಪಿನ್ನನ್ನು ತಗೊಂಡು ನಾವು ಎಲ್ಲಿ ಚುಚ್ತೀವೋ ಅಲ್ಲೆಲ್ಲ ನೋವಾಗುತ್ತೆ. ಹಾಗಾಗಿ ಆತ್ಮ ನಮ್ಮ ಇಡೀ ದೇಹವನ್ನು ಆವರಿಸ್ಕೊಂಡಿದೆ ಅನ್ನೋದು ಇದರಲ್ಲಿ ನಮ್ಮ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ, ಆಧುನಿಕ ವಿಜ್ಞಾನವನ್ನೇ ಅನುಸರಿಸಲಿ, ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸೋಕೆ ಸಾಧ್ಯನೇ ಇಲ್ಲ. ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮ ಪುರುಷನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ. ದೇಹದ ಒಳಗಿರುವ ಆತ್ಮದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟೆಲ್ಲ ಸುಂದರ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಇನ್ನೂ ಮುಂದುವರೆದಂತೆ ಕೃಷ್ಣ ಇನ್ನೇನು ಹೇಳ್ಬೋದು ಅದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.